ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಭಕ್ತ ಕುಂಬಾರ ಮೂವಿಯಿಂದ ಮಾನವ ಮೂಳೆ ಮಾಂಸದ ತಡಿಕೆ ಅದನ್ನು ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಅದು ಹೆಂಗನ್ಸುತ್ತೆ ಅಂತ ನೀವು ತಿಳಿಸಬಹುದು. ಒಂದು ಚಿಕ್ಕ ಪ್ರಯತ್ನ, ಅದನ್ನು ಚಿಂತನ ಮಾಡೋಣ, ಮನನ ಮಾಡೋಣ. ಭಕ್ತ ಕುಂಬಾರ ಏನು ವ್ಯಕ್ತಪಡಿಸಿದ್ರು ಆ ಒಂದು ಭಜನೆಯ ಅಭಂಗ ಕೃತಿ ಮುಖಾಂತರ ಏನನ್ನು ವ್ಯಕ್ತಪಡಿಸಿದ್ರಪ್ಪ ಅಂತ ನೋಡೋಣ. ನಾವೆಲ್ಲರೂ ಪರಮಾತ್ಮನ ಭಕ್ತಿಗೆ, ವಿಠಲನ ಭಕ್ತಿಗೆ ನಮ್ಮ ಮನಸ್ಸನ್ನು ತಗೊಂಡು ಹೋಗೋವನಲ್ಲಿ ನೆಲೆಸುವಂಥ ಒಂದು ಪರಿಪೂರ್ಣವಾದ ಪ್ರಯತ್ನವನ್ನು ಮಾಡೋಣ ಅಂತ ವಿಠಲನಲ್ಲಿ ಪ್ರಾರ್ಥನೆ ಮಾಡುತ್ತಾ ಏನು ಹೇಳ್ತಾರೆ ಭಕ್ತ ಕುಂಬಾರ? ಪರತತ್ವವನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮವೊಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ಕಳೆದು ಬೆಳೆದು ಬಂದಿದೆ ಭುವಿಗೆ ಈ ನರಗೊಂಬೆ. ನಂಬಲು ಏನಿದೆ ಸೌಭಾಗ್ಯವೆಂದೇ, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ. ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ. ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ. ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡಿಕೆ. ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗು ನಡುವೆ ಬರೀ ಕತ್ತಲೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡಿಕೆ ಎಂದ ಒಂದು ಉತ್ಕೃಷ್ಟವಾದ ಕೃತಿ ಇದು. ಎಷ್ಟು ಆ ನರಜನ್ಮಕ್ಕೆ ಬಂದು ನರಜನ್ಮದ ಮಹತ್ವವನ್ನು ಈ ಕೃತಿ ಮುಖಾಂತರ ಸಂತರು ಬಂದು ಪುನಃ ನಮಗೆ ತಿಳಿಸ್ತಾರೆ. ಆದರೆ ನಮಗೆ ಎಷ್ಟೇ ತಿಳಿದ್ರೂ ಕೂಡ ನಾವು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂದ್ಬಿಟ್ಟು ಏನು ಹೇಳಿದ್ರೂ ಕೂಡ ನಮ್ಮ ಕಿವಿಗೆ ಹೋಗೋದಿಲ್ಲ, ಶ್ರವಣ ಮಾಡಲ್ಲ, ಅದನ್ನು ಚಿಂತನೆ ಮಾಡಲ್ಲ. ಈ ದೇಹದ ಬಗ್ಗೆ ಎಷ್ಟು ವ್ಯಾಮೋಹ ಇಟ್ಕೊಂಡು ನಾನು ನನ್ನದು ಅಂತ ಒದ್ದಾಡಿಕೊಂಡು ಪುನರಪಿ ಜನನಂ ಪುನರಪಿ ಮರಣಂ
ಇದೇ ಕಾರ್ಯದಲ್ಲಿ ಬರ್ತಾ ಇರ್ತೀವಿ. ಏನು ಹೇಳ್ತಾರೆ ಗೋರ ಕುಂಬಾರ ಹೇಳ್ತಾನೆ, ಪರತತ್ವ ನನಗೆ ಗೊತ್ತಿಲ್ಲ. ಏನಪ್ಪ ಪರತತ್ವ, ಆ ಪರಬ್ರಹ್ಮ ವಸ್ತು ಭಗವಂತ ಅವೆಲ್ಲ ನನಗೇನೂ ಗೊತ್ತಿಲ್ಲ. ಪಂಡಿತನೂ ನಾನಲ್ಲ, ನನಗೆ ಭಾಳ ಅಷ್ಟು ಜ್ಞಾನ ಇದೆ, ನಾನು ಪಂಡಿತನಾಗಿದ್ದೀನಿ, ಎಲ್ಲ ಓದ್ಬಿಟ್ಟಿದ್ದೀನಿ, ನಾನು ಏನೂ ಓದು ಬರೆದಿಲ್ಲ. ಆದರೆ ಹರಿನಾಮ ಒಂದು ಉಳಿದು ನನಗೇನು ತಿಳಿದಿಲ್ಲ. ಹರಿನಾಮ, ಆ ವಿಠ್ಠಲ ಏನು ಹೇಳ್ತಾನೋ, ವಿಠ್ಠಲನ ನಾನು ನನ್ನ ನನ್ನ ಏನು ಒಂದು ವೃತ್ತಿ ಇದೆ ನಂದು, ಮಡಕೆ ಮಾಡೋ ವೃತ್ತಿ, ನಾನು ಕುಂಬಾರ, ನನ್ನ ವೃತ್ತಿಯಲ್ಲಿ ನನ್ನ ಇದರಲ್ಲಿ ಪ್ರತಿಯೊಂದು ಜೀವನದ ಕ್ಷಣದಲ್ಲಿ ವಿಠ್ಠಲನ ನಾಮ ಬಿಟ್ಟು ಇನ್ನೇನು ನನಗೆ ಗೊತ್ತಿಲ್ಲ ಅಂತ ಸಂತರು ಸ್ಪಷ್ಟವಾಗಿ ಆನೆಸ್ಟ್ಲಿ ಅಂತೀವಿ ನಾವು, ನಮ್ಮ ಪ್ರಾಮಾಣಿಕತೆಯಿಂದ ಹೇಳ್ತಾ, ನನಗೆ ನಾಮ ಬಿಟ್ಟು ಏನೂ ಗೊತ್ತಿಲ್ಲ. ಮಾನವ ದೇಹ ಅಂದರೆ ಏನಿದೆಯಪ್ಪ, ಇದು ಮೂಳೆ ಮಾಂಸದ ತಡಿಕೆ. ಮೂಳೆ ಮಾಂಸ ತಡಿಕೆ ಅಂದರೆ ಈ ಘಟ, ಕುಂಬಾರ ಇರೋದಕ್ಕೆ ಘಟಕ್ಕೆ ಹೋಲಿಸಿದ್ದಾರೆ ಅವರು. ಈ ಘಟ ಏನಿದೆ, ಮೂಳೆ ಮಾಂಸದಿಂದ ತುಂಬಿದೆ. ಇದರ ಮೇಲೆ ಒಂದು ಡ್ರೆಸ್ ಹಾಕ್ಕೊಂಡು ಬರುತ್ತೆ, ಚರ್ಮ. ಆ ಚರ್ಮದ ಒಂದು ಡ್ರೆಸ್ ಹಾಕ್ಕೊಂಬಂದ್ಬಿಟ್ಟು ಒಳಗೆ ಏನು ತುಂಬಿದೆ, ಕಾಮಾದಿ ಬಯಕೆಗಳು. ಆ ಬೀಜ ಶರೀರದಲ್ಲಿ, ಲಿಂಗ ಶರೀರದಲ್ಲಿ ಜನ್ಮ ಜನ್ಮಾಂತರದ ವಾಸನೆ ಇಟ್ಕೊಂಡು ಬಂದಿದೆ. ಇದು ಬೇಕು, ಅದು ಬೇಕು, ಕಾಮಿಚ್ಛೆಗಳು, ಭೋಗ ಮಾಡಬೇಕು, ಉಪಭೋಗ ಮಾಡಬೇಕು, ಎಲ್ಲವನ್ನೂ ಮಾಡಬೇಕು. ಈ ಮೂಳೆ ಮಾಂಸದ ತಡಿಕೆಗೆ ನವನಾಥ ಭಕ್ತಿಸಾರದಲ್ಲಿ ಅವರು ಒಂದು ಅಧ್ಯಾಯನೇ ಇದೆ ಈ ಮಾನವ ದೇಹದ ಬಗ್ಗೆ ಕುರಿತಾಗಿ ಹೇಳಿದ್ದಾರೆ. ಏನಿದೆ ಈ ಮಾನವ ದೇಹಕ್ಕೆ ಬಗ್ಗೆ ಇಷ್ಟು ಆಕರ್ಷಿತರಾಗ್ತೀರಾ ನೀವು, ಉಪಭೋಗ ಮಾಡಬೇಕು ಅಂತೀರಾ ಸ್ತ್ರೀನ, ಏನಿದೆ ಅದರಲ್ಲಿ, ಹುಳ ಹುಪ್ಪಟೆ ಮಾಂಸ ಮೂಳೆ ರಕ್ತ ಅದರದಿಂದ ತುಂಬಿದ ದೇಹವನ್ನು ವಿಕೃತ ಮನೋಭಾವನೆಯಿಂದ ನೋಡ್ತೀರಾ. ವಿಕೃತಿ ಹೊಂದಿದೆ ನಿಮ್ಮ ಮನಸ್ಸಿನಲ್ಲಿ. ಯಾರನ್ನು ನೋಡಿದ್ರೆ ನಿಮಗೆ ಒಂದು ಕಾಮಿಚ್ಛೆ ಜಾಗೃತ ಆಗುತ್ತೆ, ಅಷ್ಟು ವಿಕೃತಿ ಹೊಂದಿದೆ. ಏನಿದೆ ಆ ದೇಹದಲ್ಲಿ. ತುಳಸಿದಾಸರ ಪತ್ನಿ ರತ್ನ ಕೂಡ ತುಳಸಿದಾಸರಿಗೆ ಕಣ್ ತೆರೆಯುವಾಗ ಹೇಳ್ತಾರೆ, ಏನಿದೆ ಈ ದೇಹದಲ್ಲಿ ಅಂತ. ಈ ದೇಹಕ್ಕೆ ಇಷ್ಟೊಂದು ಆಸೆ ಪಡ್ತೀರಾ. ತುಳಸಿದಾಸರಿಗೆ ಹೆಂಡತಿ ಮೇಲೆ ಅತ್ಯಂತ ಮೋಹಂಧರಾಗಿಬಿಟ್ಟಿರ್ತಾರೆ. ಭಗವಂತನ ನಾಮವನ್ನು ಬಿಟ್ಟು, ಗುರು ಹೇಳಿದ ಆಜ್ಞೆಯನ್ನು ಬಿಟ್ಟು ಹೆಂಡತಿ ಹಿಂದೆ ಬಿದ್ದಿರ್ತಾರೆ. ಅವಾಗ ತೋರಿಸ್ತಾಳೆ, ಏನಿದೆ ಇದು ಶರೀರ, ಮೂಳೆ ಮಾಂಸದ ಕಂಕಾಲ ಇದು ನೋಡಿ ಅಂತ ತೋರಿಸಿದಾಗ ಅವರಿಗೆ ಜ್ಞಾನೋದಯ ಆಗಿ ಮನೆ ಬಿಟ್ಟು ಮುಂದೆ ಹೋಗಿ ಅವರು ರಾಮಚರಿತ ಮಾನಸವನ್ನು, ಹನುಮಾನ್ ಚಾಲೀಸನು ರಚನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಏನಿದೆ ಇದು ಮೂಳೆ ಮಾಂಸ ರಕ್ತ, ಅದರಲ್ಲಿ ನಮ್ಮ ಶರೀರದಲ್ಲಿ ಹೇಳ್ತಾರೆ ಗುಡ್ ಬ್ಯಾಕ್ಟೀರಿಯಾ ವೈರಸ್ಸು ಎಲ್ಲ ಇದೆ ಅಂತ. ಆ ವೈರಸ್ಸು ಬ್ಯಾಕ್ಟೀರಿಯಾ ಕ್ರಿಮಿ ಕೀಟಗಳಿಂದ ಈ ಶರೀರ ಆಗಿದೆ. ಇದಕ್ಕೆ ಇಷ್ಟೊಂದು ಅಹಂಕಾರವೇ, ಅಣು ಮಾತ್ರದ ಈ ಶರೀರಕ್ಕೆ ಇಷ್ಟು ಅಹಂಕಾರವೇ ಅಂತ ಕೇಳ್ತಾರೆ. ನವಮಾಸಗಳು, ತಾಯಿ ಗರ್ಭದಲ್ಲಿ ಇದ್ದಾಗ ಏನಿದೆ ನವಮಾಸ, ಅದರಲ್ಲಿ ಆ ನವಮಾಸ ಇದ್ದಾಗ ಸೋಹಂ ಸೋಹಂ ಅಂತಿರುತ್ತೆ ಜೀವಾತ್ಮ. ಆದರೆ ಅದರಿಂದ ಆಚೆ ಬಂದ ಕೂಡಲೇ ಕೋಹಂ ಕೋ ಅಹಂ, ನೀನು ಯಾರು ನಾನು ಯಾರು, ಪರಮಾತ್ಮನಿಗೆ ಕ್ವಶನ್ ಮಾಡುತ್ತಾ ಜೀವಾತ್ಮ. ನಾನೇ ಬೇರೆ ಇದ್ದೀನಿ, ನೀನೇ ಬೇರೆ ಇದೆಯಾ, ನಾನೇ ಬಂದಿದ್ದೀನಿ ಭುವಿಗೆ ಅಂತ. ಹೊಲಸಲಿ ಕಳೆದು, ಹೊಲಸು ರಕ್ತದಲ್ಲಿ ಆ ನೀರು ಏನೇನೆಲ್ಲ ತಾಯಿ ಸುತ್ತಮುತ್ತಲ ಗರ್ಭದಲ್ಲಿ ಒಂದು ಆವರಣದಲ್ಲಿ, ಅದಕ್ಕೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತೀವಿ ನಾವು ಸೈಂಟಿಫಿಕ್ ಲ್ಯಾಂಗ್ವೇಜಲ್ಲಿ, ಆ ಚೀಲದಲ್ಲಿ ಆ 9 ತಿಂಗಳುಗಳ ಕಾಲ ರಕ್ತದಲ್ಲಿ ಸೇರಿಕೊಂಡು ಎಲ್ಲ ಹುಳುಗಳೆಲ್ಲ ಕಚ್ಚಿಸ್ಕೊಂಡು, ಆ ಬ್ಯಾಕ್ಟೀರಿಯಾ ವೈರಸ್ಸು ಏನೇನಿರ್ತಾವೆ ಎಲ್ಲ ಥರ ಕಚ್ಚಿಸ್ಕೊಂಡು, ಅದು ಏನಪ್ಪ ನವರಂಧ್ರಗಳ ಕಳೆದು ಬೆಳೆದು, ನವರಂಧ್ರಗಳು 9 ಗೇಟ್ಸ್ ಇದೆ ನಮ್ಮ ಶರೀರದಲ್ಲಿ. 2 ಕಣ್ಣು, 2 ಮೂಗು, 2 ಕಿವಿ, 1 ಬಾಯಿ, ಜನನಾಂಗಗಳು ಅವೆಲ್ಲ ಸೇರಿ 9 ದ್ವಾರಗಳಿದೆ. ಆ 9 ದ್ವಾರ ಕಳೆದು ಮತ್ತೆ ಬೆಳೆದು ಅವೆಲ್ಲ ಬೆಳಿಬೇಕು. ಆವಾಗ ಭುವಿಗೆ ಆ ತಾಯಿ ಗರ್ಭದಿಂದ ಯೋನಿಯಿಂದ ಜನನ ಆಗತ್ತೆ. ಏನಪ್ಪ ನರಗೊಂಬೆ, ಇದೊಂದು ನರಗೊಂಬೆ, ಇದು ಈ ಗೊಂಬೆ ಜನನ ಆಗತ್ತೆ. ಏನಿದೆ ನಂಬಲು ಸೌಭಾಗ್ಯವೆಂದೇ ಅಂತ ಕೇಳ್ತಾರವರು. ಉಸಿರಾಡುವ ತನಕ ನಾನು ನನ್ನದು ಎಂಬ ಮಮಕಾರ. ಉಸಿರಾಡ ತನಕ ಎಷ್ಟು ನಾನೂ ನನ್ನದು, ನಾನು ಮಾಡ್ತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ. ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ. ನಮ್ಮ ಉಸಿರು ಇದರಿಂದ ಹೋಯಿತು ಅಂದರೆ ಶರೀರದಿಂದ, ನನ್ನ ಹೆಸರು ಕೂಗಿ ಯಾರು ಕೂಗ್ತಿದ್ರು ಇವತ್ತು ABCD XYZ ಅಂತ, ಮರುಕ್ಷಣಕ್ಕೆ ದೇಹವನ್ನು ಆಚೆ ಇಡಿ ಅಂತಾರೆ, ಮನೆಯಿಂದ ಆಚೆ ಇಟ್ಟುಬಿಡ್ತಾರೆ. ಯಾಕೆ, ಅಷ್ಟು ಕೊಳತು ಹೋಗಿರುತ್ತೆ, ಕೆಟ್ಟ ವಾಸನೆ. ಅದಕ್ಕೆ ಶರೀರನ ತೊಗೊಂಡೋಗಿ ಆಚೆ ಇಡ್ರಪ್ಪ, ಬಾಡಿನ ತೊಗೊಂಡು ಹೋಗಿ ಆಚೆ ಇಡ್ತಾರೆ. ಹೆಸರಿಂದ ಕೂಡ ಕೂಗೋದಿಲ್ಲ ನಮ್ಮನ್ನು. ಅಂದರೆ ಎಲ್ಲಿ ತನಕ ಈ ಆಟ ನಡೆಯುತ್ತೆ ನಮ್ಮದು, ಎಲ್ಲಿ ತನಕ ಉಸಿರಿದೆಯೋ ನಾನು ಹಾರಾಡ್ತಿರ್ತೀನಿ. ನಾನು ಮಾಡಿದೆ, ನಾನು ನನ್ನ ಹೆಂಡತಿ, ನನ್ನ ಸಂಸಾರ, ನನ್ನ ಮಕ್ಕಳಿಗೆ ನಾನು ಮಾಡಿದೆ, ನಮ್ಮ ಅಪ್ಪ ಅಮ್ಮಂಗೆ ನಾನು ಮಾಡಿದೆ, ಅಪ್ಪ ಅಮ್ಮನ ದೂಕು ಬಿಡೋದು, ವೃದ್ಧಾಶ್ರಮಕ್ಕೆ ಹಾಕೋದು, ಎಲ್ಲವೂ ಅಹಂಕಾರ. ಉಸಿರಾಟ ತನಕ
ಉಸಿರಾಟದ ನಿಂತ ಮರುಗಳಿಗೆ ಅದನ್ನು ತಗೊಂಡೋಗಿ ಸುಟ್ಟು ಹಾಕಿ ಬೂದಿ ಮಾಡಿಬಿಡ್ತಾರೆ. ಮಣ್ಣಲ್ಲಿ ಬೆರೆತು ಹೋಗುತ್ತದು, ಮೆಲ್ಲಗೆ ಕೊಳೆತು ಹೋಗುತ್ತೆ. ಡಿಕಂಪೋಸ್ ಅಂತೀವಿ ನಾವು ಸೈಂಟಿಫಿಕ್ ಲ್ಯಾಂಗ್ವೇಜಲ್ಲಿ. ಆ ಶರೀರ ಪಂಚಮಹಾಭೂತಗಳಿಂದ ಆಗಿದ್ದು ಪಂಚಮಹಾಭೂತದಲ್ಲೇ ವಿಲೀನ ಆಗಿ ಕೊಳತು ಹೋಗುತ್ತೆ ಶರೀರ. ಪುನಃ ಅದು ಎಲ್ಲಿಂದ ಬಂದಿತ್ತೋ ಮಣ್ಣಿಂದ ಬಂದಿತ್ತದು ಮಣ್ಣಿಗೆ ಹೊಟ್ಟೋಗುತ್ತೆ. ಮುಗಿಯುವ ದೇಹಕ್ಕೆ ವ್ಯಾಮೋಹವ್ಯಾಕೆ? ಈ ದೇಹ ಮುಗಿಯೋದೇ ಇಲ್ಲ. ಇವತ್ತು ಒಂದು ಶರೀರ ಧಾರಣೆ ಮಾಡಿದೆ, ಮತ್ತೆ ಸತ್ತ ಮೇಲೆ ಇನ್ನೊಂದು ಶರೀರ ಧಾರಣೆ ಮಾಡುತ್ತೆ, ಮತ್ತಿನ್ನೊಂದು ಜನ್ಮ ಜನ್ಮಾಂತರದಲ್ಲಿ ಈ ಕರ್ಮವನ್ನು ಅನುಭವಿಸೋಕ್ಕೆ ಎಷ್ಟು ನಾವು ದೇಹವನ್ನು ಬದಲಾಯಿಸಿದ್ದೀವಿ, ಎಷ್ಟು ಡ್ರೆಸ್ ಹಾಕ್ಕೊಂಬಂದಿದ್ದೀವಿ, ಶರೀರ ರೂಪಿ ಡ್ರೆಸ್ನ, ನಮಗೆ ಗೊತ್ತಿಲ್ಲ. ಅದಕ್ಕೆ ಯಾಕಿಷ್ಟು ವ್ಯಾಮೋಹ ಇದೆ ನಮಗೆ, ಯಾಕಿಷ್ಟು ಅಸೂಯೆ ವಿಕಾರಗಳು ಅವಗುಣಗಳು ತುಂಬಿಕೊಂಡು ಆ ಭಗವಂತನನ್ನು ಬಿಟ್ಟು ಜಗತ್ತಿನಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ಕರ್ಮ ಅನುಭವಿಸೋಕ್ಕೆ ಪುನಃ ಬರಲೇಬೇಕಾಗತ್ತೆ. ವ್ಯಾಮೋಹನ ಬಿಟ್ಟುಬಿಡಿ ಅಂತ ಸತ್ಪುರುಷರು ಸಂತರು ಬಂದು ಪದೇ ಹೇಳಿದ್ರೂ ಕೂಡ ನಮ್ಮ ಮನಸ್ಸು ಅದರ ಕಡೆ ಹೊರಡೋದಿಲ್ಲ. ಅದಕ್ಕೆ ಹೊರಡಬೇಕು ಅಂದರೆ ದೃಢವಾದ ನಿಶ್ಚಯ ಬೇಕು. ಗುರು ಹೇಳಿದ್ದ ಸಾಧನೆಯನ್ನು ಮಾಡಬೇಕು. ಸದ್ಗುರು ಕೊಟ್ಟಿದ್ದ ಸಾಧನೆಯಲ್ಲಿ ಸದ್ಗುರು ಸದಾ ಇರ್ತಾರೆ. ನಮ್ಮನ್ನು ಈ ಕರ್ಮಗಳಿಂದ ಬಿಡುಗಡೆ ಅವರೇ ಹೊಂದಿಸ್ತಾರೆ. ಅದಕ್ಕೆ ಅವರಿಗೆ ಶರಣು ಹೋಗಬೇಕು. ಎಷ್ಟು ಊಟ ಮಾಡ್ತೀರಾ, ಎಷ್ಟು ಜಿಲೇಬಿ ತಿಂತೀರಾ, ಎಷ್ಟು ಜಹಾಂಗೀರ್ ತಿಂತೀರಾ, ಎಷ್ಟು ಮದುವೆಗೆ ಹೋಗ್ತೀರಾ, ಎಷ್ಟು ಹೋಳಿಗೆ ತಿಂತೀರಾ, ಎಷ್ಟು ಬಾದಾಮಿ ಹೋಳಿಗೆ ಜಾಕ್ ಫ್ರೂಟ್ ಹೋಳಿಗೆ ತಿಂತೀರಾ, ಎಷ್ಟು ತಿಂತೀರಾ, ಎಷ್ಟು ದಿವಸ ತಿಂತೀರಾ, ಅದಾದಮೇಲೆ ಎಷ್ಟು ದಿವಸ ಇಂಜೆಕ್ಷನ್ನ ಚುಚ್ಕೋತೀರಾ, ಇನ್ಸುಲಿನ್ ತೊಗೋತೀರಾ, ಗುಳಿಗೆಗಳು ತೊಗೋತೀರಾ, ಇದೆಲ್ಲ ತೊಗೊಂಡು ಮಾಡಿದ್ರು ಬೇಸರ ಯಾಕೆ ಬರ್ತಾ ಇಲ್ಲ? ಯಾಕೆ ಇದಕ್ಕೆ ಇಷ್ಟು ವ್ಯಾಮೋಹ? ಬೇಸರ ಬರ್ತಾನೆ ಇಲ್ವಲ್ಲ ನಮಗೆ. ಅನುಭವಿಸಿದ್ರೂ ಕೂಡ ಶರೀರ ಕಷ್ಟ, ಯಾವ ಬೇಸರನೂ ಇಲ್ಲ. ನಮ್ಗೆ ಇನ್ನೂ ಹೇಳ್ಕೊತೀವಿ, ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ, ಅಲ್ಲಿ ತಲೆ ಸುತ್ತು ಬಂತು, ಬಿದ್ವಿ, ಶರೀರಕ್ಕೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಆದರೂ ಮನಸ್ಸು ಎಲ್ಲೆಲ್ಲಿ ಹೊತ್ಕೊಂಡು ಹೋಗುತ್ತೋ ಅಲ್ಲಲ್ಲಿ ಹೋಗಿ ವ್ಯಾಮೋಹಕ್ಕೆ ಹೊತ್ಕೊಂಡು ಹೋಗ್ಬಿಟ್ಟು ದೇಹನ ಕಷ್ಟ ಕೊಟ್ಟು ಅದನ್ನು ಹಿಂಸೆ ಕೊಟ್ಟು ನಾವು ಬದುಕ್ತಾ ಇದ್ದೀವಿ. ಇದು ಎಂಥದ್ದು ಬದುಕೋದು ರೀತಿ ಅಂತ ಸಂತರು ಸತ್ಪುರುಷರು ಕೇಳ್ತಾರೆ. ಇದು ಬದುಕೋದು ರೀತಿನಾ? ಭಗವಂತನೊಳಗೆ ಇದ್ದಾಗ ಆನಂದದಲ್ಲಿ ಬದುಕೋದು ರೀತಿ ಹೆಂಗಿರುತ್ತೆ? ಕಷ್ಟ, ಕ್ಲೇಶ, ಭವಣೆ, ದುಃಖ, ಮನಸ್ತಾಪ, ಬೇಜಾರು, ಆ್ಯಂಗ್ಸೈಟಿ, ನೀವೇನದನ್ನು ಇಂಗ್ಲೀಷ್ನಲ್ಲಿ ಡಿಪ್ರೆಷನ್ನು, ಅದೆಲ್ಲ ಸ್ಟ್ರೆಸ್ಸು ಹೇಳ್ತೀರಾ. ಇದೆಲ್ಲ ಯಾಕಾಗಿದೆ? ನಾನು ನನ್ನದು ಅಂತ ಅಹಂಕಾರ, ಮೋಹ, ಮಮಕಾರ, ಕಾಮವಾಸನೆಗಳು ಬೇಕು, ಇದು ಬೇಕು, ಅದು ಬೇಕು, ಎಲ್ಲವೂ ಬೇಕು. ಅದಕ್ಕೆ ಯಾಕೆ ಈ ವ್ಯಾಮೋಹಕ್ಕೆ ಯಾಕೆ ಸಿಲುಕು ಬಿದ್ದಿದ್ದೀರಪ್ಪ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗು ನಡುವೆ ಬರೀ ಕತ್ತಲೆ. ಬರುವಾಗ ಹೆಂಗೆ ಬಂತಿರ್ತೀವಿ? ಹಾಸ್ಪಿಟ್ಲಲ್ಲಿ ನಮ್ಮನ್ನೇನು ಬಟ್ಟೆ ಹಾಕ್ಕೊಟ್ಟು ಕಳಿಸಿರ್ತಾನೆ ಗರ್ಭದಿಂದ ಬರೋವಾಗ ಆಚೆ, ಅವಾಗ ಬೆತ್ತಲೆಯಾಗಿ ಬಂದಿರ್ತೀವಿ. ಡಾಕ್ಟರ್ ತಟ್ಟಿದಾಗ ಹೂವು ಅಂತ ಮಗು ಅಳತ್ತೆ, ಬೆತ್ತಲೆಯಾಗಿ ನೋಡ್ತಾರೆ ಎಲ್ಲರೂ ಹುಟ್ಟಿದಾಗ. ಹೋಗುವಾಗ ಹಿಂಗೆ ಬಟ್ಟೆ ಕಳಚಿ ವಾಪಸ್ ಕಳಿಸ್ತಾರೆ, ಏನೂ ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನು ತೆಗೆದು ಕಳಿಸ್ತಾರೆ. ಹಾಕ್ಕೊಂಡಿದ್ದು ಬಂಗಾರ ಬೆಳ್ಳಿ ಎಂಥದಿದೆಯೋ ಎಲ್ಲವೂ ತೆಗೆದು ಕಳಿಸ್ತಾರೆ ಅವರು. ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂದರೆ ಏನು? ಈ ಬಂದು ಹೋಗುವ ಫಿಕ್ಸ್ಡ್ ಇದೆ, ಹುಟ್ಟೋದು ಜನ್ಮ ಫಿಕ್ಸ್ಡ್ ಇದೆ, ಪರಮಾತ್ಮನ ಇಚ್ಛೆಯಂತೆ ಹುಟ್ಟಿದೆ ಇದು ಬೊಂಬೆ, ಪರಮಾತ್ಮನ ಇಚ್ಛೆಯಂತೆ ಇದು ಎಕ್ಸಿಟ್ ಆಗುತ್ತೆ. ನಡುವೆ ಕಾಲದಲ್ಲಿ ಏನಿದೆಯೋ ಸ್ಥಿತಿ ಕಾಲದಲ್ಲಿ ಸೃಷ್ಟಿ ಸ್ಥಿತಿ ಲಯ ಹೋಗೋದು ಗೊತ್ತಿದೆ, ಫಿಕ್ಸ್ ಇದೆ ಡೇಟು, ಸೃಷ್ಟಿ ಆಗೋ ಡೇಟು ಫಿಕ್ಸ್ ಇದೆ. ನಡುವಿನ ಕಾಲ ನಮಗೇನು ಗೊತ್ತಿರೋದಿಲ್ಲ. ಅದು ಕತ್ತಲೆ. ಯಾಕಪ್ಪ ಅಂದರೆ ಅಜ್ಞಾನ, ಅಂಧಕಾರದಿಂದ ತುಂಬಿದೆ. ನಮಗೆ ಅಂಧಕಾರ ಅಜ್ಞಾನ ಇದೆ. ಇದು ನಾನು ಎಲ್ಲ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅಂಧಕಾರದಲ್ಲಿ ಸಿಕ್ಕಾಕೊಂಡು ಅಜ್ಞಾನದಲ್ಲಿ ಸಿಕ್ಕಾಕೊಂಡು ಜೀವಾತ್ಮ ಒದ್ದಾಡ್ತಾ ಇದೆ. ಆದರೆ ಕೂತಿರೋದು ಆ ಜೀವಾತ್ಮನ್ಕಿನ್ನ ಮೇಲೆ ಇನ್ನೊಂದು ಪಟ್ಟು ಪರಮಾತ್ಮ ಯಾರು ಇದರಲ್ಲಿ ಕೂತಿದ್ದಾನೋ ದೇಹದಲ್ಲಿ, ಅವನು ಚಲನವಲನ ಉಸಿರನ್ನ ಚಲನವಲನ ಮಾಡ್ತಿರೋದಕ್ಕೆ ನಾವು ಉಸಿರಾಡ್ತಿದ್ದೀವಿ ಅಂತ ಮರ್ತು ಹೋಗ್ಬಿಟ್ಟಿದ್ದೀವಿ. ಮಲ್ಕೊಂಡಾಗ ಯಾರು ನಮ್ಮ ಹಾರ್ಟ್ ಬೀಟ್ ನಡೆಸ್ತಿದ್ದಾನೆ? ನಾವು ಮಲ್ಕೊಂಡಾಗ ಯಾರು ನಮ್ಮ ಡೈಜೆಷನ್ ಮಾಡಿಸ್ತಿದ್ದಾನೆ? ಯಾರು ಲಂಗ್ಸಲ್ಲಿ ಆಕ್ಸಿಜನ್ ಕಳಿಸ್ತಿದ್ದಾನೆ? ರಕ್ತವಾಹಿನಿಗಳಲ್ಲಿ ರಕ್ತಗಳನ್ನೆಲ್ಲ ಯಾರು ಕಳಿಸ್ತಾ ಇದ್ದಾರೆ ಇದನ್ನು ಸುರುಳಿವಾಗಿ? ಇದನ್ನು ಯಾರು ಹಿನ್ನೆಲೆ ಯಾರಿದ್ದಾನೆ? ಆ ಪರಬ್ರಹ್ಮ ಪರಮಾತ್ಮ ಇಲ್ಲಿ ಒಳಗೆ ಕೂತ್ಕೊಂಡಿದ್ದಾನೆ. ಅವನು ಏನಾದ್ರು ಠಕ್ ಅಂತ ಬಲ್ಬ್ ಆಫ್ ಮಾಡಿದ್ರೆ ನಾವು ಎಕ್ಸಿಟ್ ಆಗ್ತೀವಿ ಪ್ರಪಂಚದಿಂದ. ಆದರೆ ಇದೆಲ್ಲ ಪರಮಾತ್ಮ ಮಾಡ್ತಾನೆ ಅನ್ನೋ ಹಿನ್ನೆಲೆ ಗೊತ್ತಿದ್ರೂ ಕೂಡ ಈ ಜೀವಾತ್ಮ ನಾನು 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 ಅಂತ ಬಡದಾಟ ಮಾಡಿಕೊಂಡು ಇಲ್ಲಿ ಅಸೂಯೆ ಪಟ್ಕೊಂಡು ಜಗಳ ಮಾಡಿಕೊಂಡು ನಿತ್ಯವಾಗಲಿ ಹೋರಾಟ ಮಾಡ್ತಿದೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು. ಎಂಥ ಬೆಳಕು ಬೇಕಪ್ಪ? ಭಕ್ತಿ ಒಂದು ಟಾರ್ಚ್ ಥರ ಇದೆ. ಭಕ್ತಿ ಮಾಡಿದಾಗ ಟಾರ್ಚ್ ಬಿಡ್ತಾನೆ ಪರಮಾತ್ಮ. ನೋಡು ನೀನು ಯಾರಿದೆಯಾ, ನೀನು ನನ್ನನ್ನು
ಅಂಶವೇ ಆಗಿರುತ್ತಿದ್ಯಾ. ಮರ್ತು ಹೋಗ್ಬಿಟ್ಟು ನೀನು ಭವಣೆಯಲ್ಲಿ ಸಿಕ್ಕಾಕೊಂಡಿದ್ಯಾ, ಭವಸಾಗರದಲ್ಲಿ ಸಿಕ್ಕಾಕೊಂಡಿದ್ಯಪ್ಪ. ಅದಕ್ಕೆ ಬೆಳಕು, ಟಾರ್ಚ್ ಬೇಕು. ಟಾರ್ಚ್ ಬಂದು ಯಾರು ಕೊಡ್ತಾನೆ ಬಿಡ್ತಾನೆ? ನಿನ್ನ ಜೀವನ ಯಾಕೆ ಹಿಂಗೆ ನಡೀತಾ ಇದೆ ಅಂತ ಯಾರು ತೋರಿಸ್ಕೊಡ್ತಾನಪ್ಪ? ಗುರು ಬಂದು, ಸದ್ಗುರು ಬಂದು, ಸತ್ಪುರುಷರು, ಯೋಗಿಗಳು ಬಂದು ನಮಗೆ ತೋರಿಸ್ಕೊಡ್ತಾರೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಬೇಕೇ ಬೇಕು. ಆವಾಗ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗತ್ತೆ, ಮನಸ್ಸು ಪರಿವರ್ತನೆ ಆಗತ್ತೆ. ಮನಸ್ಸು ಪರಮಾತ್ಮನೊಡನೆ ಟರ್ನಿಂಗ್ ಪಾಯಿಂಟ್ ಅದಂತ ನಮ್ಮ ಲೈಫಲ್ಲಿ, ಎಲ್ಲರ ಲೈಫಲ್ಲೂ ಟರ್ನಿಂಗ್ ಪಾಯಿಂಟ್ ಬಂದೇ ಬರುತ್ತೆ. ಯಾವಾಗ ಅರಿವಾಗತ್ತೆ, ಇಲ್ಲ ಇದ್ಯಾವು ನಾನು ಮಾಡ್ತಿರೋದು, ನಾನು ಇದಕ್ಕೆ ಏನೂ ಕರ್ತಾ ಧರ್ತ ಅಲ್ಲ, ನಾಹಂ ಕರ್ತ ನಾಹಂ ಭೋಕ್ತ, ಇವೆಲ್ಲವೂ ನನ್ನ ಮನಸ್ಸಿನ ಆಟ. ಮನಸ್ಸು ಕೊಟ್ಟಿರೋದು ಭಗವಂತನೇ, ಅವನ ಇಚ್ಛೆಯಂತೆ ಈ ಜೀವನ ನಡೀತಾ ಇದೆ. ಅವನ ಇಚ್ಛೆಯಂತೆ ನಾವು ವರ್ತಿಸ್ಬೇಕು, ಅವನ ಇಚ್ಛೆಯಂತೆ ನಾನು ಇರಬೇಕಪ್ಪ. ಆವಾಗ ಅರಿವಾದಾಗ ಅವನು ಆನಂದದಲ್ಲಿರ್ತಾನೆ. ಅದೇ ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಮುಕ್ತಿ ಬೇಕಪ್ಪ ಅಂದರೆ ಯಾತ್ರದಿಂದ ಮುಕ್ತಿ, ಈ ಮನಸ್ಸಿಂದ ಮುಕ್ತಿ ಬೇಕು. ಅಮೃತವೆಂದು ಉಪನಿಷದಲ್ಲಿ ಹೇಳ್ತಾರೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಗೋ ನಿರ್ವಿಷಯ ಸ್ಮೃತಂ. ನಿರ್ವಿಷಯ ಸ್ಮೃತಂ. ಮುಕ್ತಿ ಅಂದರೆ ಏನು? ನಿರ್ವಿಷಯ ಆಗೋಗುತ್ತೆ ಮನಸ್ಸು. ಅಂದರೆ ಅರಿವಿಗೆ ಬರುತ್ತೆ, ನಾನೇನೂ ಮಾಡ್ತಾ ಇಲ್ಲ. ಒಂದು ಹೆಜ್ಜೆ ಇಡಬೇಕಾದ್ರೂ ಪರಮಾತ್ಮನ ಇಚ್ಛೆಯಂತೆ ನಾ ಹೆಜ್ಜೆ ಇಡಬೇಕಾಗಿದೆ. ಅಂದರೆ ನಾನು ಯಾರು? ಪಾತ್ರಧಾರಿ, ಅವನು ಸೂತ್ರಧಾರಿ. ಆ ಸೂತ್ರಧಾರಿ ನನಗೆ ಎಬ್ಬಿಸ್ಬೇಕು, ಈ ಕೈ ಎಬ್ಬಿಸ್ಬೇಕು ಅಂದರೆ ನಾನು ಕೈ ಎಬ್ಬಿಸ್ತೀನಿ, ಇಲ್ಲಾಂದರೆ ಕೈ ಎಬ್ಬಿಸ್ಲಿಕ್ಕೂ ಸಾಧ್ಯತೆ ಇಲ್ಲ. ಜಡ, ದೇಹ ಜಡ ಒಂದೇ ಕಡೆ ಕೂತಿರುತ್ತೆ. ಅದನ್ನು ಮೂಮೆಂಟ್ ತರಬೇಕು ಅಂದರೆ ಯಾರು ತರ್ತಾನೆ? ಪರಮಾತ್ಮ. ಹುಟ್ಟಿದ ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂದರೆ ಏನರ್ಥ? ಗಾಳಿ ಯಾರು ಬೀಸಿಸ್ತಾನೆ? ಹಂಗಾರೆ ಅವ್ನು ಗಾಳಿ ಬೀಸ್ದಲೇ ಆ ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ. ಇರುವೆಗೆ ತನ್ನ ಊಟ ಸಿಗೋಕ್ಕೆ ಯಾರು ಹೇಳ್ತಾನೆ ಅದನ್ನು ಹೋಗಿ ತೊಗೊಂಡು ಹೋಗಿ ನೋಡಲ್ಲಿ ಅಂತ? ಅವನು ಎಲ್ಲಿವರೆಗೂ ಆ ಚಲನವಲನ ಕೊಡಲು ಇರುವೆಗೆ, ಅದು ಹೋಗಿ ಹೆಂಗೆ ಅದರ ಭಕ್ಷ್ಯವನ್ನು ಹುಡುಕತ್ತೆ? ಯಾರು ಇದರದೆಲ್ಲ ಹಿನ್ನೆಲೆ ಇದ್ದಾನಪ್ಪ? ಆ ಪರಬ್ರಹ್ಮ ಪರಮಾತ್ಮ ನಮ್ಮ ಒಳಗೆ ಚೈತನ್ಯವಾಗಿ ಕೂತಿ ನಮಗೆ ಹೇಳ್ತಿದ್ದಾನೆ, ನಮಗೆ ಅರಿವು ಮಾಡಿಕೊಡ್ತಾನೆ. ನನ್ನಿಲ್ದಲೇ ನಿಂದು ಏನೂ ವ್ಯಾಲ್ಯೂ ಇಲ್ಲ. ಆದರೆ ಈ ದೇಹ, ಈ ಜೀವಾತ್ಮ ದೇಹ ಕಂಟ್ಕೊಂಡ್ಬಿಟ್ಟು ನಾನೇ ಎಲ್ಲ ಮಾಡ್ತೀನಿ ಅಂತ ಅಹಂಕಾರದಲ್ಲಿ ಮೆರೆದು ಕರ್ಮವನ್ನು ಕಟ್ಕೊಂಡು, ಕರ್ಮವನ್ನು ತಗೊಂಡು ಆ ಮನಸ್ಸಿನ ಜೊತೆ ಪುನಃ ಹೋಗಿ ಪುನಃ ಒಂದು ಶರೀರವನ್ನು ತಗೊಂಬಂದು ಈ ಮೂಳೆ ಮಾಂಸದ ತಡಿಕೆಯಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ. ಅದಕ್ಕೆ ಸಂತರು, ಸತ್ಪುರುಷರು ಇಂಥ ಕೃತಿಯನ್ನು, ಸಾವಿರಾರು ಕೃತಿಗಳನ್ನು ಬರೆದಿದ್ದಾರೆ. ಸಾವಿರಾರು ಲಕ್ಷಾಂತರ ಕೃತಿಗಳನ್ನು ಬರೆದಿದ್ದಾರೆ. ಎದಕ್ಕಪ್ಪ? ನಮ್ಮ ಈ ಜೀವಾತ್ಮ ಉದ್ಧಾರಕ್ಕೋಸ್ಕರ. ಅಜ್ಞಾನ ಅಂಧಕಾರದಿಂದ ಹೊರಗಡೆ ಬಂದು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಂಡು ಪರಮಾತ್ಮನನ್ನು ಒಂದಾಗಬೇಕು, ಪರಮಾತ್ಮನಲ್ಲಿ ಒಂದಾಗಬೇಕು. ನಮ್ಮ ಸ್ವರೂಪವನ್ನು ನಾವು ತಿಳ್ಕೋಬೇಕು. ಪೃಥ್ವಿ ಮೇಲೆ ಮಾನವ ಜನ್ಮ ತಗೊಂಡು ಬಂದಿರೋದು ಉದ್ದೇಶ ಏನು? ಪರಬ್ರಹ್ಮ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ, ಭಗವತ್ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ. ಪರಮೇಶ್ವರ, ಹೇ ರಾಮ, ದೀನನಾಥ, ನನ್ನನ್ನು ನೀನಾಗಿ ನಿನ್ನವನಾಗಿ ಒಪ್ಕೊಳ್ಳಪ್ಪ. ನಾನು ಇನ್ಮೇಲಿಂದ ನಿನ್ನವನಾಗಿದ್ದೀನಿ, ನೀನು ಹೇಳದಂತೆ ನಾನು ವರ್ತಿಸುತ್ತೇನೆ ಅಂತ ಅನನ್ಯತೆಯಿಂದ ಅವನನ್ನು ಪ್ರಾರ್ಥನೆ ಮಾಡಿದಾಗ ಅವನ ನಮ್ಮನ್ನು ಒಪ್ಕೊಂಡು ನಮ್ಮ ಉದ್ಧಾರ ಮಾಡ್ದಲೇ ಬಿಡೋದಿಲ್ಲ. ಇದನ್ನು ಕೃತಿಯನ್ನು ಗೋರಕುಂಭಾರನಿಗೆ, ಸಂತ ಗೋರಕುಂಭಾರ ಚರಣಕ್ಕೆ ಅರ್ಪಿಸುತ್ತಾ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಜೈ ಗುರುದೇವ್.